ನಮಸ್ಕಾರ ಸ್ನೇಹಿತರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸ್ನೇಹಿತರೆ, ಕಲಿಯುಗದ ಕಾಮಧೇನು, ಬೇಡಿದ ವರವನ್ನು ಕೊಡುವಂತಹ ಕಲ್ಪವೃಕ್ಷ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು. ಅವರ ಮಹಿಮೆ ಪವಾಡ ಅಸಾಧಾರಣವಾದದ್ದು. ಹೀಗೆ ಒಮ್ಮೆ ನಡೆದ ರಾಯರ ಪವಾಡ ಅಥವಾ ಮಹಿಮೆಯನ್ನು ನಿಮ್ಮ ಬಳಿ ಇವತ್ತಿನ ವಿಡಿಯೋದಲ್ಲಿ ಹಂಚಿಕೊಳ್ಳಲಿದ್ದೇವೆ. ನಮಸ್ಕಾರ ಎಲ್ರಿಗೂ. ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಭಾರತದ ದಂಪತಿಗಳು ಅಮೇರಿಕಾದಲ್ಲಿ ವಾಸವಾಗಿರ್ತಾರೆ. ಅಮೇರಿಕಾದಲ್ಲಿನ ಕ್ಯಾಲಿಫೋರ್ನಿಯಾದಲ್ಲಿ ಭಾರತದ ದಂಪತಿಗಳು ವಾಸವನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಒಂದು ಮುದ್ದಾದ ಮಗುವಿನ ಜನನವೂ ಆಗುತ್ತೆ. ಆ ಮಗು ಬಂಗಾರದ ಬಣ್ಣದಿಂದ ಕಾಂತಿಯುಕ್ತವಾಗಿ ಹೊಳಿತಾ ಇರುತ್ತೆ. ದಂಪತಿಗಳ ಆನಂದಕ್ಕೆ ಪಾರವೇ ಇರೋದಿಲ್ಲ. ಆ ಮಗುವಿಗೆ 1 ವರ್ಷ ತುಂಬುತ್ತೆ. 1 ವರ್ಷ ಆಗ್ತಾ ಇದ್ದಂತೆ ಸಣ್ಣದಾಗಿ ಮೈಯಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆ ಕಾಣಿಸ್ಕೊಳ್ಳುತ್ತೆ. ದಂಪತಿಗಳು ಇದೇನು ಸಣ್ಣ ಚುಕ್ಕೆ ಅಂತ ನಿರ್ಲಕ್ಷ್ಯ ಮಾಡ್ತಾರೆ. ಅದು ಬರುತ್ತಾ ಮೈಯೆಲ್ಲ ವ್ಯಾಪಿಸಿ ಮಗು ಹಿದ್ದಲಿನಂತೆ ಕಪ್ಪಗಾಗಿ ಹೋಗುತ್ತೆ. ಹೇಗಿದ್ದ ಮಗು ಹೇಗಾಯ್ತಲ್ಲಪ್ಪ ಅಂತ ದಂಪತಿಗಳು ಚಿಂತೆಗೀಡಾಗ್ತಾರೆ. ಹಲವಾರು ದೊಡ್ಡ ದೊಡ್ಡ ಪ್ರತಿಭಾವಂತ ವೈದ್ಯರಿಗೆ ತೋರಿಸ್ತಾರೆ. ಅಮೇರಿಕಾದ ದೊಡ್ಡ ದೊಡ್ಡ ವೈದ್ಯರು ಔಷಧಿಗಳನ್ನು ಕೊಟ್ಟು ನಿರಾಶರಾಗ್ತಾರೆ. ಯಾವುದೇ ಉಪಯೋಗವಾಗೋದಿಲ್ಲ. ಈ ವಿಷಯವನ್ನು ದಂಪತಿಗಳಿಬ್ಬರು ಬೆಂಗಳೂರಿನಲ್ಲಿದ್ದ ತನ್ನ ಮನೆಯವರಿಗೆ ತಿಳಿಸ್ತಾರೆ. ತಂದೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪರಮಭಕ್ತರು. ಮಾನವರಿಂದ ಸಾಧಿಸಲಾದದ್ದನ್ನು ದೈವದಿಂದ ಸಾಧಿಸಬಹುದು ಅನ್ನುವುದು ಅವರ ನಂಬಿಕೆ. ಗುರುಗಳ ಬೃಂದಾವನದ ಮೃತ್ತಿಕೆಯನ್ನು ಕಳುಹಿಸಿ ನಿತ್ಯವೂ ರಾಘವೇಂದ್ರ ಸ್ವಾಮಿಗಳ ಚಿತ್ರವನ್ನು ಇಟ್ಟು ದೀಪವನ್ನು ಹಚ್ಚಿ ಸೇವೆ ಮಾಡು, ಮೃತ್ತಿಕಾ ಜಲವನ್ನು ಮಗುವಿಗೆ ಹಚ್ಚು ಅಂತ ತನ್ನ ಮಗಳಿಗೆ ತಿಳಿಸ್ತಾರೆ. ಅದರಂತೆ ಆಕೆ ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳಲ್ಲಿ ಶರಣಾಗಿ ಪ್ರತಿದಿನ ದೇವರ ಪೂಜೆಯನ್ನು ಮಾಡಿ ಮೃತ್ತಿಕಾ ಜಲವನ್ನು ಸೇವಿಸ್ತಾ ಮಗುವಿಗೆ ಆ ಮೃತ್ತಿಕಾ ಪ್ರಸಾದವನ್ನು ದಿನವೂ ಕೊಡ್ತಾ ಇರ್ತಾಳೆ. ದಿನದಿಂದ ದಿನಕ್ಕೆ ಮೊದಲಿಗಿಂತಲೂ ತೇಜಪುಂಜನಾಗಿ ಮಗು ಕಂಗೊಳಿಸುತ್ತೆ. ದೇಹದಲ್ಲಿದ್ದಂಥ ಎಲ್ಲ ಕಪ್ಪು ಕಲೆಗಳು ವಾಸಿಯಾಗುತ್ತೆ. ಕೊನೆಗೆ ಸ್ವಲ್ಪ ಕೂಡ ಕಲೆ ಇಲ್ಲದಂತೆ ಸಂಪೂರ್ಣವಾಗಿ ಗುಣವಾಗುತ್ತೆ ಆ ಮಗು. ಅದಕ್ಕೆ ಹೇಳಿರೋದು ತಸ್ಯ ಕುಷ್ಠಾದಿ ರೋಗಾಣಂ ನಿವೃತ್ತಿ ತ್ವರಾಯ ಭವೇತ್ ಎಂದು ಗುರುಸ್ತೋತ್ರದಲ್ಲಿ ಅಪ್ಪಣ್ಣಾಚಾರ್ಯರು ಗುರುಮಹಿಮೆಯನ್ನು ಹೇಳಿದ್ದಾರೆ. ಅದರಂತೆ ರಾಘವೇಂದ್ರ ಸ್ವಾಮಿಗಳ ಅನನ್ಯ ಭಕ್ತಿಯನ್ನು ಮಾಡಿದ್ರೆ ಖಂಡಿತ ನಮ್ಮ ಕಷ್ಟಗಳು ತೀರುತ್ತೆ. ಕುಷ್ಠಾದಿ ಮಹಾರೋಗಗಳು ನಾಮಾವಶೇಷವಾಗಿ ಹೋಗುತ್ತೆ. ಇದನ್ನು ತಿಳಿಯದ ಅಮೇರಿಕಾದ ವೈದ್ಯರು ಈ ಮಣ್ಣಿನಲ್ಲಿ ಏನಿರಬಹುದು ಅಂತ ಪರೀಕ್ಷೆ ಮಾಡಿ ಇಟ್ ಈಸ್ ನಥಿಂಗ್ ಬಟ್ ಎ ಬ್ರಿಂಕ್ ಆಫ್ ಸಾಯಿಲ್ ಅಂತ ಹೇಳಿಬಿಡ್ತಾರಂತೆ. ಕತ್ತೆ ಬಲ್ಲದೆ ಕಸ್ತೂರಿ ಪರಿಮಳವ ಅನ್ನೋದು ಇದಕ್ಕೆ ತಾನೆ. ಮೃತ್ತಿಕೆಯ ಮಹಿಮೆ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗಲ್ಲದೆ ಸಾಮಾನ್ಯರಿಗೆ ಹೇಗೆ ತಿಳಿಯಲು ಸಾಧ್ಯ ಅಲ್ವಾ? ಯಾರೆಲ್ಲ ರಾಘವೇಂದ್ರ ಸ್ವಾಮಿಗಳವರ ಭಕ್ತರಿದ್ದೀರಿ? ಓಂ ಗುರು ರಾಘವೇಂದ್ರ ಸ್ವಾಮಿ ನಮಃ ಅಂತ ಕಮೆಂಟ್ ಮಾಡಿ. ನಮಸ್ಕಾರ.